ನಮಸ್ಕಾರ. ಸದಾನಂದ ಬಾಂಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈಗ 3 ಗುಂಪುಗಳಾಗಿವೆ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಗುಂಪು, ಇನ್ನೊಂದು ಸತೀಶ್ ಜಾರಕಿಹೊಳಿ ಗುಂಪು, ಇನ್ನೊಂದು ಲಕ್ಷ್ಮಣ್ ಸವದಿಯವರ ಗುಂಪು. ಲಕ್ಷ್ಮಣ್ ಸವದಿಯವರ ಗುಂಪಿನಲ್ಲಿ ಅಲ್ಲಿ ರಾಜು ಕಾಗೆ ಇದ್ದಾರೆ, ನಂತರ ಮಹೇಶ್ ತಮ್ಮನವರಿದ್ದಾರೆ. ಇವು 3 ಮಂದಿ ಕೂಡಿ ಒಂದು ರಹಸ್ಯವಾದಂಥ ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಬಹುಶಃ ಸತೀಶ್ ಜಾರಕಿಹೊಳಿಯಿಂದ ದೂರ ಇರಬೇಕು ಅನ್ನುವಂಥ ನಿರ್ಣಯ ಏನಾದರೂ ಕೈಗೊಂಡಿದ್ದಾರಾ, ಅಥವಾ ಬಿ ಜೆ ಪಿಗೆ ಮುಂದಿನ ಸಲ ಸೇರುವಂಥ ಏನಾದರೂ ಪ್ಲ್ಯಾನ್ ಇದೆಯಾ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಲೋಕಸಭಾ ಚುನಾವಣೆಯ ನಂತರ ಸತೀಶ್ ಜಾರಕಿಹೊಳಿ ಆರೋಪಗಳನ್ನು ಮಾಡಿದರು. ಲಕ್ಷ್ಮಣ್ ಸವದಿ ಅವರು ನನ್ನ ಕೈ ಕೊಟ್ಟರು, ನಂತರ ಮಹೇಶ್ ತಮ್ಮಣ್ಣವರು ಕುರ್ಚಿಯಲ್ಲಿ ಕೈ ಕೊಟ್ಟರು, 3 ದಿನ ನನಗೆ ಸಿಗಲೇ ಇಲ್ಲ ಇವರು. ಅದಕ್ಕೆ ಅವ್ರ ತಮ್ಮಣ್ಣವರು ಸೂಕ್ತವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ಆರೋಪವನ್ನು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನನಗೆ ಸಹಾಯ ಮಾಡಲಿಲ್ಲ ಅನ್ನುವಂಥ ಅರ್ಥದಲ್ಲಿ ಖರ್ಗೆ ಅವರ ಮುಂದೆ ಕಂಪ್ಲೇಂಟನ್ನು ನೀಡಿದ್ದಾರೆ. ಮತ್ತು ಏನೇನು ವರಿಷ್ಠರಿಗೆ ಏನೇನು ವರದಿ ಸಲ್ಲಿಸಬೇಕಾಗಿತ್ತು ಅದನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಯಾವುದೇ ಒಂದು ಮೀಟಿಂಗ್ನಲ್ಲಿ ಇವರಿಬ್ಬರು ಮುಖಾಮುಖಿ ಆಗ್ತಾಯಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ ಒಂದು ಕಡೆ ಇದ್ದರೆ ಈಗ ಸತೀಶ್ ಜಾರಕಿಹೊಳಿ ಮುಖ ಇನ್ನೊಂದು ಕಡೆ ಇದೆ. ಒಟ್ಟಾರೆ ಸತೀಶ್ ಜಾರಕಿಹೊಳಿ ಇಡೀ ಜಿಲ್ಲೆ ನನ್ನ ಹಿಡಿತದಲ್ಲಿರಬೇಕು, ನಾನು ಉಸ್ತುವಾರಿ ಮಂತ್ರಿ, ನಾನು ಹೇಳಿದಂತೆಯೇ ಕೇಳಬೇಕು. ಇಷ್ಟೇ ಅಲ್ಲ, ಕುಡ್ಚಿ ಮತ್ತು ರಾಯಬಾಗದಲ್ಲಿ ನಮ್ಮವರ ಅಲ್ಲಿ ಟಾವೆಲ್ ಹಾಕ್ತಾರೆ. ಅಂದರೆ ಸ್ವತಃ ಇವರ ಬಳಗದಲ್ಲಿ ಒಬ್ಬರನ್ನು ಮಾಡಬೇಕಂತ ಒಂದು ಹುನ್ನಾರ ಕೂಡ ಇದೆ. ಇವರು ಈ ಮೇಲೇನು ಹೇಳ್ತಾರೆ, ನಾವು ನಮ್ಮ ಕಾರ್ಯಕರ್ತರಿಗೆ ಕೊಡ್ತೇವೆ ಅಂತೇಳಿ. ಅದೆಲ್ಲ ಸುಳ್ಳದು. ಕಾರ್ಯಕರ್ತನ ಇವರು ಯಾರೂ ಬೆಳೆಸೇ ಇಲ್ಲ. ಅನೇಕ ವರ್ಷ ಇವರ ರಾಜಕೀಯ ಒಂದು ಚರಿತ್ರೆ ನೋಡಿದಾಗ ಇವರು ಕಾರ್ಯಕರ್ತರ ಒಬ್ಬನನ್ನು ಬೆಳೆಸಲಿಲ್ಲ. ಯಾರಾದರೂ ಒಬ್ಬ ಕಾರ್ಯಕರ್ತ ಮುಂದೆ ಬರ್ತಾಯಿದ್ರೆ ಅವನ್ನ ತುಳಿಯುವಂಥ ಕೆಲಸವನ್ನು ಮಾಡಿದರೆ ವಿನ ಇವರು ಯಾರನ್ನು ಬೆಳೆಸಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರ ಸೊಕ್ಕಿನಿಂದಲೇ ನಿಪ್ಪಾಣಿ ಕ್ಷೇತ್ರ ಕಳೆದುಕೊಳ್ಳಬೇಕಾಯಿತು. ಉತ್ತಮ್ ಪಾಟೀಲ್ರಿಗೆ ಟಿಕೆಟ್ ಕೊಟ್ಟಿದ್ದರೆ ಅಲ್ಲಿ ಆಯ್ಕೆ ಆಗ್ತಾಯಿದ್ರು. ಅಲ್ಲಿ ಕಾಕಾ ಪಾಟೀಲ್ ಕೊಟ್ಟು ಎಡವಟ್ಟು ಮಾಡಿಕೊಂಡ್ರು. ನಂತರ ಮಯೂರ್ ಮೊಯ್ತೆ ಅವರಿಗೆ ರಾಯಬಾಗದಲ್ಲಿ ಕೊಟ್ಟು ಎಡವಟ್ಟು ಮಾಡಿಕೊಂಡ್ರು. ಅಲ್ಲಿ ಶಂಭು ಕಲ್ಲೋಳಿಕರ್ ಅವರಿಗೆ ಕೊಟ್ಟಿದ್ದರೆ ಇಲ್ಲಿ ಕೂಡ ಕಾಂಗ್ರೆಸ್ 11ರಿಂದ 12 ಸ್ಥಾನಕ್ಕೆ ಏರ್ತಾಯಿತ್ತು. ಈಗ ಎಲ್ಲವೂ ಗೊಂದಲದ ವಾತಾವರಣ ಇದೆ. ಪ್ರತಿಯೊಬ್ಬರು ಒಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಉಸ್ತುವಾರಿ ಸಚಿವರು ಇದನ್ನು ಗಮನಿಸಬೇಕಾಗ್ತದೆ. ಯಾಕಂದರೆ ನೀವು ಉಸ್ತುವಾರಿ ಸಚಿವರು ಎಲ್ಲ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು. ಕಾಂಗ್ರೆಸ್ಸಿಗೆ ಸಂಕಟ ಬಂದಾಗ ಈ 3 ಜನ ಓಡಿ ಹೋದರೆ ಏನು ಮಾಡೋರು ನೀವು? ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದನ್ನು ಗಮನಿಸಬೇಕಾಗ್ತದೆ. ಯಾಕಂದರೆ ಪೂರ್ಣವಾದಂಥ ವಿಶ್ವಾಸವನ್ನು ಇಟ್ಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿದರು. ಆದರೆ ಸತೀಶ್ ಜಾರಕಿಹೊಳಿ ಸಂಪೂರ್ಣವಾಗಿ ಕೈ ಕೊಟ್ಟರು. ಈಗ ಗೊತ್ತಾಗಿದೆ ಅವರಿಗೆ ಇವರಿಂದ ಅಂತರ ಕಾಯ್ದುಕೊಂಡಷ್ಟು ಒಳ್ಳೆಯದು ಎಂಬ ಸಲಹೆ ಕೂಡ ಬರ್ತಾಯಿವೆ. ಅನೇಕರು ಕೂಡ ಅದನ್ನೇ ಹೇಳಿದ್ದಾರೆ. ನಂತರ ಅಶೋಕ್ ಪಟ್ಟಣ್ ಅವರು ಕೂಡ ಕಾಂಗ್ರೆಸ್ಸಿಗೆ ಅಷ್ಟೊಂದು ಹೇಳಿಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಅಂದರೆ ಇಲ್ಲಿ ಅನೇಕ ಗುಂಪುಗಳಾಗಿವೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಯ ಮಂತ್ರಿ ಬರಲಿ ಅಥವಾ ಕೇಂದ್ರದವರು ಯಾರಾದರೂ ಕಾಂಗ್ರೆಸ್ನವ್ರು ಬರಲಿ, ಇವರೇ ಮುಂದಿರ್ತಾರೆ. ಶಾಸಕರು ಸಂಪೂರ್ಣವಾಗಿ ಕಡೆಗಣಿಸಲ್ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಮಹೇಶ್ ತಮ್ಮಣ್ಣವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾಯಿಲ್ಲ, ವರ್ಗಾವಣೆಯಲ್ಲಿ ಕೂಡ ಇವರು ಹಸ್ತಕ್ಷೇಪವನ್ನು ಮಾಡ್ತಾಯಿದ್ದಾರೆ. ಇದೇ ಅರ್ಥದಲ್ಲಿ ರಾಜು ಕಾಗೆ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ ಅನ್ನುವಂಥ ಆರೋಪವನ್ನು ಕೂಡ 6 ತಿಂಗಳ ಹಿಂದೆ ಮಾಡಿದರು. ಒಟ್ಟಾರೆ ಒಂದು ವರ್ಷ ಈ ಆಡಳಿತ ನಡೆಸುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಅಂತೂ ತೀನ್ತೀರ ನೋವಟ್ರ ಆಗಿದೆ. ಮೊನ್ನೆಯೊಂದು 3 ಬಾಗಿಲಾಗಿದೆ. ನಾವು ಬಿ ಜೆ ಪಿಯವರಿಗೆ ಪದೇ ಹೇಳ್ತಿದ್ದು ಇಲ್ಲಿ 3 ಗುಂಪುಗಳಾಗಿವೆ. ಅಲ್ಲಿಯೂ ಕೂಡ ಈ ಸದ್ಯಕ್ಕೆ 3 ಗುಂಪುಗಳಿವೆ. ಕಾಂಗ್ರೆಸ್ಸಿನಲ್ಲೂ ಕೂಡ 3 ಗುಂಪುಗಳಿವೆ. ವರಿಷ್ಠರು ಇದನ್ನು ಗಮನಿಸದೆ ಹೋದರೆ ಮುಂದೆ ಪಕ್ಷಕ್ಕೆ ದೊಡ್ಡ ಹೊಡೆತ ಉಂಟಾಗ್ತದೆ. ಯಾಕಂದರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾಯಿದೆ, ಅದನ್ನು ಎದುರಿಸಬೇಕು.
ನೋಡೋಣ, ಕಾದು ನೋಡೋಣ ವರಿಷ್ಠರು ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ತಾರೆ. ಕಳೆದ ಸಲ ಎಲ್ಲ ಟಿಕೆಟ್ಗಳನ್ನು ಸತೀಶ್ ಜಾರಕಿಹೊಳಿದವ್ರಿಗೆ ಕೊಟ್ಬಿಟ್ರು. ಮುಂದಿನ ಸಲ ಹಾಗೆ ಮಾಡಿದರೆ ಈಗೇನು 11 ಇದೆ, ಮತ್ತು 5ಕ್ಕೆ ಬಂದು ಇಳುವಂಥ ಸಾಧ್ಯತೆ ಹೆಚ್ಚಿದೆ. ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಪಟ್ಟಿಯನ್ನು ಇಸಿದುಕೊಂಡು ನೇರವಾಗಿ ಇವರು ಕ್ಷೇತ್ರಕ್ಕೆ ಬಂದು ಸಮೀಕ್ಷೆ ಮಾಡಿ ಕೊಟ್ಟರೆ ಮುಂದಿನ ಸಲ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಹೆಚ್ಚಿವೆ. ಒಟ್ಟಾರೆ ಸತೀಶ್ ಜಾರಕಿಹೊಳಿ ಕುಡ್ಚಿ ಮತ್ತು ರಾಯಬಾಗಕ್ಕೆ ಟಾವೆಲ್ ಹಾಕಿದ್ದಾರೆ. ಈ ಟಾವೆಲ್ ಯಾವ ರೀತಿ ಕೆಲಸ ಮಾಡ್ತಿದೆ ಕಾದು ನೋಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.